ಎಲ್ರಿಗೂ ನಮಸ್ಕಾರ. ಶ್ರೀಕೃಷ್ಣ ರಂಗಭೂಮಿ ಕಲಾ ಬಳಗದವರಾದ ನಾವುಗಳು ಕನ್ನಡ ರಾಜ್ಯೋತ್ಸವ ಮತ್ತು ಕನಕದಾಸರ ಜಯಂತಿಯ ಪ್ರಯುಕ್ತ ಇದೇ ದಿನಾಂಕ 18/11/2024 ಸೋಮವಾರ ರಾತ್ರಿ 7:30 ಗಂಟೆಗೆ ಸರಿಯಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅಹಿಂದ ನಾಯಕರೂ ಆದಂತಹ ಶ್ರೀಮಾನ್ ಶ್ರೀ BK ಬಡೀರಣ್ಣನವರು, ಈ ತಾಲೂಕಿನ ಹಿರಿಯ ಸಹಕಾರಿ ಧುರೀಣರು, ಹಿಂದುಳಿದ ವರ್ಗಗಳ ನಾಯಕರೂ ಆಗಿದ್ದಂತಹ ದಿವಂಗತ ಶ್ರೀಯುತ SN ಕೃಷ್ಣಯ್ಯನವರ ಸ್ಮರಣೆಯೊಂದಿಗೆ ಸನ್ಮಾನ್ಯ ಶ್ರೀ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ TB ಜಯಚಂದ್ರ ಸರ್ ಅವರ ಘನ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದ ಅಧ್ಯಕ್ಷರಾದಂಥ ಶ್ರೀ ರಾಜಣ್ಣನವರ ಉದ್ಘಾಟನೆಯೊಂದಿಗೆ ಹಾಗೂ ಶ್ರೀಕೃಷ್ಣ ಮತ್ತು ಕನಕದಾಸರ ಭಾವಚಿತ್ರಕ್ಕೆ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದಂಥ ಹಾಗೂ JDSನ ಪರಾಜಿತ ಅಭ್ಯರ್ಥಿಗಳು ಆದಂಥ ಶ್ರೀ ಉಗ್ರೇಶ್ ರವರು ಮತ್ತು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ DT ಶ್ರೀನಿವಾಸ್ ರವರ ಒಂದು ಘನ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ M ಗೋವಿಂದ ಕಾರಜೋಳ, ಮಾನ್ಯ ಸಂಸದರು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತಹ ತಿಪ್ಪೇಸ್ವಾಮಿ ಅವರು ಮತ್ತು M ಚಿದಾನಂದ ಗೌಡರವರು, ಮಾಜಿ ಶಾಸಕರಾದಂಥ ಡಾಕ್ಟರ್ ರಾಜೇಶ್ ಗೌಡರವರು ಹಾಗೂ ನಗರಸಭೆಯ ಅಧ್ಯಕ್ಷರಾದಂಥ ಜೀಶದ್ ಮೊಹಮ್ಮದ್ ರವರು, ಮಾಜಿ ತುಮುಲ್ ನಿರ್ದೇಶಕರಾದಂಥ ಶ್ರೀ SR ಗೌಡರವರು, CM ನಾಗರಾಜು ರವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬರ್ಗೂರ್ ನಟರಾಜ್ ರವರು, ಮತ್ತೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಂಜುನಾಥ್ ರವರು, ತಾಲೂಕು ಕಾಡುಗೊಲ್ಲರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಈಶ್ವರಪ್ಪನವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಪತಿಗಳಾದಂಥ ಶ್ರೀ ಕಲ್ಕೆರೆ ರವಿಕುಮಾರ್ ರವರು, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ BC ಸುದರ್ಶನ್ ರವರು, ಮಾಜಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಮಾರಣ್ಣನವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ BK ಮಂಜುನಾಥ್ ರವರು, ಚಿಕ್ಕನಕೋಟೆಯ ಮುಖಂಡರಾದಂಥ ಸಣ್ತಿಮ್ಮಣ್ಣನವರು, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಲಿಂಗ್ ನಾಯ್ಕರವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶ್ರೀ ಮೂರ್ತಿ ಮಾಸ್ಟರ್ ಅವರು ಹಾಗೂ ವಿಶೇಷ ಆಹ್ವಾನಿತರಾಗಿ ಸ್ವಾರೆಕುಂಟೆ ಸತ್ಯನಾರಾಯಣರವರು, ಹಿರಿಯೂರು ನಗರಸಭಾ ಸದಸ್ಯರಾದಂಥ ಚಿತ್ರಜಿತ್ ಯಾದವ್ ರವರು, ರೂಪೇಶ್ ಕೃಷ್ಣಯ್ಯನವರು, ಆರೋಗೆರೆ ಮಹೇಶ್ ರವರು, TAPC-MS ಉಪಾಧ್ಯಕ್ಷರಾದಂಥ ದಾಸರಳ್ಳಿ ಗೋಪಾಲ್ ರವರು, ತಾಲೂಕು BJP ಅಧ್ಯಕ್ಷರಾದಂಥ ಮನ್ಗಾನಹಳ್ಳಿ ಚಿಕ್ಕಣ್ಣನವರು, ಮಾಜಿ ಸೂಡಾ ಅಧ್ಯಕ್ಷರಾದಂಥ ಗುಮ್ನಹಳ್ಳಿ ಈರಣ್ಣನವರು, ಮಾಜಿ TAPC-MS ಅಧ್ಯಕ್ಷರಾದಂಥ DM ನಾಗಣ್ಣನವರು, ಮಾಗೋಡ್ ಶ್ರೀರಂಗಪ್ಪನವರು, ಪಟೇಲ್ ಕೃಷ್ಣೇಗೌಡರವರು ಬೇವಿನಹಳ್ಳಿ, ಚಿಕ್ಕದಾಸರಳ್ಳಿ ನಾಗರಾಜಪ್ಪನವರು, ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂಥ ಈಶ್ವರಪ್ಪನವರು, ಗೊಲ್ಲರಳ್ಳಿ ಈರಣ್ಣನವರು, ಗುಮ್ನಹಳ್ಳಿ ಗಂಗಾಧರ್ ರವರು, ಗೊಲ್ಲಹಳ್ಳಿ ರಮೇಶ್ ರವರು, ಚಿಕ್ಕನಕೋಟೆ ತಿಮ್ಮಣ್ಣನವರು, ಕಲಾವಿದರಾದಂಥ ಶಿವಲಿಂಗಪ್ಪನವರು ಮತ್ತು ವಿಶೇಷ ಪ್ರೋತ್ಸಾಹಕರಾಗಿ ಶ್ರೀ ಹೇಮಂತ್ ರಾಜುರವರು, ಇವರುಗಳೆಲ್ಲರ ಸಹಕಾರದೊಂದಿಗೆ ಇದೇ 18ನೇ ತಾರೀಕು ಪ್ರೆಸಿಡೆನ್ಸಿ ಆವರಣದ ಪಕ್ಕದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನುರಿತ ಕಲಾವಿದರುಗಳಾದ ನಾವುಗಳು ಅಭಿನಯಿಸಲಿದ್ದು, ದಯಮಾಡಿ ಈ ಒಂದು ತಾಲೂಕಿನ ಸಮಸ್ತ ಕಲಾಭಿಮಾನಿಗಳಲ್ಲಿ ಸವಿನಯವಾದಂಥ ಆಮಂತ್ರಣವನ್ನ ಈ ಒಂದು ವಾಹಿನಿಯ ಮುಖಾಂತರ ನಾವು ಕೋರುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಶಿರಾ ನಗರದಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ಪಕ್ಕ ದಿನಾಂಕ 18/11/2024 ಸೋಮವಾರ ರಾತ್ರಿ ನಡೆಯುವಂತಹ ಶ್ರೀಕೃಷ್ಣ ರಂಗಭೂಮಿ ಕಲಾ ಬಳಗ ಶಿರಾ ಹಾಗೂ ಕನ್ನಡ ರಾಜ್ಯೋತ್ಸವ ಮತ್ತು ಕನಕದಾಸರ ಜಯಂತಿ ಪ್ರಯುಕ್ತ ಎಲ್ಲ ನುರಿತ ಕಲಾವಿದರು, ಶಿರಾ ನಗರ ಮತ್ತು ಸುತ್ತಮುತ್ತ ಗ್ರಾಮದ ಜನರ ಸಹಕಾರದೊಂದಿಗೆ ನುರಿತ ಕಲಾವಿದರು ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎನ್ನುವಂತಹ ನಾಟಕವನ್ನು ಖ್ಯಾತ ನಿರ್ದೇಶಕರಾದಂತಹ ಶ್ರೀ MV ಬಾಲಕೃಷ್ಣಪ್ಪನವರ ಸಹಕಾರದೊಂದಿಗೆ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಹಿರಿಯೂರಿನ ಶ್ರೀ ರಂಗನಾಥ್ ಸರ್ ಅವರ ನೇತೃತ್ವದಲ್ಲಿ ನಾಟಕವನ್ನು ಪ್ರದರ್ಶನವನ್ನು ಮಾಡಲಿದ್ದೇವೆ.
ದಯಮಾಡಿ ಎಲ್ಲರೂ ನಾಟಕಕ್ಕೆ ಬಂದು ಸಹಕಾರವನ್ನು ಕೋರಬೇಕಾಗಿ ಆ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಈ ಆಧುನಿಕ ಕಾಲದ ಕಂಪ್ಯೂಟರ್ ಯುಗದಲ್ಲಿ ಹಿಂದೆ ಇದ್ದಂಥ ಪೌರಾಣಿಕ ಕಲೆ ನಶಿಸುವಂಥ ಸಂದರ್ಭದಲ್ಲಿ ನಮ್ಮ ಶಿರಾ ತಾಲೂಕಿನಲ್ಲಿ ಶ್ರೀಕೃಷ್ಣ ರಂಗಭೂಮಿ ಕಲಾ ಬಳಗದಿಂದ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸೋರ ಜೊತೆಗೆ ಒಂದು ಪೌರಾಣಿಕ ಕಲೆಯನ್ನು ಇವರು ಹೆಚ್ಚಿನದಾಗಿ ಇಡೀ ತಾಲೂಕು ಮತ್ತು ರಾಜ್ಯ ಮಟ್ಟದಲ್ಲಿ ಇವರು ಬೆಳೆಯಲಿಕ್ಕೆ ಸಹಕಾರಿಯಾಗಿದ್ದಾರೆ. ಆದ್ದರಿಂದ ಇಲ್ಲ ನಮ್ಮ ತಾಲೂಕಿನ ಮತ್ತು ಅಕ್ಕಪಕ್ಕದ ಎಲ್ಲ ಗ್ರಾಮದ ಕಲಾಭಿಮಾನಿಗಳು ಈ ಒಂದು ನಾಟಕ ನೋಡಿ ಕಲೆಗೆ ಪ್ರೋತ್ಸಾಹ ನೀಡಬೇಕಂತೇಳಿ ಕೇಳ್ಕೊಳ್ತಿದ್ದೀವಿ. ಯಾಕಂತ ಹೇಳಿದರೆ ಪೌರಾಣಿಕ ಎಂಬ ಕಲೆ ಇದು ರಾಜ್ಯದ ಎಲ್ಲ ಮೂಲೆಯಲ್ಲೂ ಇದೆ. ಆದರೆ ಇದು ನಮ್ಮ ಮೂಲೆಗೆ ಉಳ್ಕೊಂಡಿದೆ. ಆದರೆ ಮಂಗಳೂರು ಕಡೆ ಇರ್ತಕ್ಕಂಥ ಯಕ್ಷಗಾನ ಒಂದು ಜಿಲ್ಲೆಯಲ್ಲಿದ್ದು ಅದು ಇಡೀ ಪ್ರಪಂಚದಾದ್ಯಂತ ಬೆಳೆದಿದೆ. ಪ್ರಪಂಚದಾದ್ಯಂತ ಒಂದು ಜಿಲ್ಲೆ ಇದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಈ ಒಂದು ಪೌರಾಣಿಕ ಕಲೆ ಹಳ್ಳಿ ಮಟ್ಟದಲ್ಲಿ ಅಲ್ಲೇ ಇರೋದೆ. ಅದರಿಂದ ದಯಮಾಡಿ ಎಲ್ಲರೂ ಈ ಕಲೆಗೆ ಪ್ರೋತ್ಸಾಹ ಕೊಟ್ಟು ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ವಿದೇಶಾಂಗ ಸ್ಥಳಗಳಲ್ಲಿಯೂ ಸಹ ಈ ಒಂದು ಕಲೆ ಹೆಚ್ಚಿನದಾಗಿ ಬೆಳೆದು ಪ್ರೋತ್ಸಾಹ ನೀಡ್ರಿ ಅಂತ ಹೇಳಿ ಕೇಳ್ಕೊಡ್ತಾ ಇದ್ದೀವಿ. ಈ ನವಯುವ ಕಾಲದಲ್ಲಿ ನಾಟಕಗಳು ಮರೀಚಿಕೆಯಾಗುತ್ತಿರುವ ಸಂದರ್ಭದಲ್ಲಿ ಮಖಕ್ಕೆ ಬಣ್ಣ ಹಚ್ಚಿ ಬಣ್ಣದ ಪರದೆಗಳನ್ನು ಕಟ್ಟಿಕೊಂಡು ಹಿಂದೆ ಈ ಥರ ಇತ್ತು ಎಂದು ನಾಟಕ ಮಾಡಿ ನಟಿಸಿ ತೋರಿಸುವ ಈ ಕಲಾವಿದರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ತೀರದು. ನಾಟಕ ಹಾಡುವುದರ ಜೊತೆಗೆ ಅದರಲ್ಲಿ ಇರುವ ಒಳ್ಳೆಯ ಸಂದೇಶಗಳನ್ನು ಜನರು ತಿಳಿದುಕೊಂಡು ಅದನ್ನು ಅರ್ಥೈಸಿಕೊಳ್ಬಹುದು. ಹಿಂದೆ ಈ ಥರ ಇತ್ತು, ದುರ್ಯೋಧನ ಹಠ ಮಾಡಿ ಕೆಟ್ಟ, ಧರ್ಮರಾಯ ಧರ್ಮದಿಂದ ಗೆದ್ದ ಎಂಬುವ ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮನು ಜಗತ್ತಿಗೆ ಸಾರಿದಂಥ ಒಂದು ಸಾರಾಂಶವೇ ಈ ಕುರುಕ್ಷೇತ್ರ ನಾಟಕ. ಇದನ್ನು ಕಲಾಭಿಮಾನಿಗಳಾದ ನಮ್ಮ ಶ್ರೀಕೃಷ್ಣ ರಂಗಭೂಮಿ ಕಲಾ ಬಳಗದಿಂದ ಈ ನಾಟಕವನ್ನು ನೆರವೇರಿಸ್ತಾ ಇದ್ದಾರೆ. ದಯವಿಟ್ಟು ಕಲಾಭಿಮಾನಿಗಳು, ಕಲಾವಿದರು, ಕಲಾ ಪ್ರೋತ್ಸಾಹಕರು ಬಂದು ಈ ಕಲೆಯನ್ನು ಪ್ರೋತ್ಸಾಹಿಸಬೇಕು. ಮತ್ತೊಂದು ನಮ್ಮ ಎಂ.ಇ. ಬಾಲಕೃಷ್ಣರವರು ಸಂಗೀತ ನಿರ್ದೇಶಕರು, ಅವರು ಕೂಡ ದಕ್ಷ ನಿರ್ದೇಶನದಲ್ಲಿ ಇಂಥ ಸುಮಾರು ನಾಟಕಗಳನ್ನು ಕಲಿಸಿದ್ದಾರೆ. ಅವ್ರಿಗೂ ಕೂಡ ಈ ಶ್ರೀಕೃಷ್ಣ ರಂಗಭೂಮಿ ಕಲಾ ಬಳಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ.